ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಶಂಶೀರ್ ಬುಡೋಳಿ. ಇಸ್ರೇಲ್ ವಸಾಹತುಗಾರರ ಮೇಲೆ ಪ್ರಯಾಣ ನಿಷೇಧ ಹೇರಿದ ರಾಷ್ಟ್ರಗಳ ಪಟ್ಟಿಗೆ ಇದೀಗ ನ್ಯೂಜಿಲೆಂಡ್ ಸೇರಿಕೊಂಡಿದೆ. ಈಗಾಗಲೇ ಆಸ್ಟ್ರೇಲಿಯಾ ಮತ್ತು ಯುರೋಪಿಯನ್ ಒಕ್ಕೂಟಗಳು ನಿಷೇಧ ಹೇರಿರುವಂಥದ್ದು. ಇಸ್ರೇಲ್ ವಸಾಹತುಗಾರರ ಮೇಲೆ ಪ್ರಯಾಣ ನಿಷೇಧ ಹೇರಲಾಗಿದ್ದು ಅಕ್ರಮ ವಲಸೆ ಮತ್ತು ಹಿಂಸಾಚಾರವನ್ನು ಲೀಡ್ ಮಾಡ್ತಾ ಇದ್ದಾರೆ ಎಂದು ಇವರ ಮೇಲೆ ಆರೋಪವನ್ನು ಹೊರಿಸಲಾಗಿದೆ. ಇಟಾಮಿರ್ ಯಹೂದಿ ಲವಿ, ಹರೆಲ್ ಡೇವಿಡ್ ಲೆಬ್ಬಿ ಮತ್ತು ಇಲಿಯಾವ್ ಲಿಬ್ಬಿ ಇವರ ಮೇಲೆ ನಿಷೇಧವನ್ನು ಹೇರಲಾಗಿದೆ. ಈ ವ್ಯಕ್ತಿಗಳ ಕ್ರಮಗಳು ಇಸ್ರೇಲ್ ಮತ್ತು ಫೆಲಿಸ್ತೀನಿಯರ ಶಾಂತಿ ಮತ್ತು ಭದ್ರತೆಗೆ ಬೆದರಿಕೆಯಾಗಿವೆ ಎಂದು ನ್ಯೂಜಿಲೆಂಡ್ನ ವಿದೇಶಾಂಗ ಸಚಿವರು ಹೇಳಿದ್ದಾರೆ. ನ್ಯೂಜಿಲೆಂಡ್ ದ್ವಿರಾಷ್ಟ್ರ ಪರಿಕಲ್ಪನೆಯನ್ನು ಬೆಂಬಲಿಸುವ ರಾಷ್ಟ್ರವಾಗಿದೆ ಎಂದು ಅವರು ಹೇಳಿದ್ದಾರೆ. ಈ ನಿರ್ಬಂಧ ಇಸ್ರೇಲ್ ಸರ್ಕಾರ ಅಥವಾ ಅವರ ಜನರನ್ನ ಗುರಿಯಾಗಿಸಿಕೊಂಡಿಲ್ಲ. ಆಕ್ರಮಿತ ಫೆಲಿಸ್ತೀನಿ ಪ್ರದೇಶದಲ್ಲಿನ ಇಸ್ರೇಲ್ ವಸಾಹತುಗಳು ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆಯಾಗಿದೆ. ವಸಾಹತುಗಳು ಮತ್ತು ಅವುಗಳ ಜೊತೆಗಿನ ಹಿಂಸಾಚಾರವು ಎರಡು ರಾಷ್ಟ್ರಗಳ ಪರಿಹಾರ ನಿರೀಕ್ಷೆಗಳನ್ನು ಹಾಳು ಮಾಡ್ತಾ ಇದೆ. ಎರಡು ರಾಷ್ಟ್ರಗಳ ಪರಿಹಾರವೇ ಇಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಒದಗಿಸಲಿದೆ ಎಂದು ಅವರು ಹೇಳಿದ್ದಾರೆ. ಹಿಮಾಚಲ ಪ್ರದೇಶಕ್ಕೆ ಭೇಟಿ ನೀಡಿರುವ ಇಸ್ರೇಲ್ನ ನಾಗರಿಕ ಇಟನ್ ಗಿಲ್ಟೋವಾ ಇವರನ್ನು ತಕ್ಷಣ ಅರೆಸ್ಟ್ ಮಾಡಬೇಕು. ಈತ ಪ್ರವಾಸಿಯಲ್ಲ, ಯುದ್ಧ ಅಪರಾಧಿ ಎಂದು ಹಿಂದ್ ರಜಬ್ ಫೌಂಡೇಶನ್ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದೆ. ಇದು ಬೆಲ್ಜಿಯಂ ಮೂಲದ ತನಿಖಾ ಸಂಸ್ಥೆಯಾಗಿದ್ದು ಗಾಜಾದಲ್ಲಿ ಯುದ್ಧ ಅಪರಾಧಗಳ ಆರೋಪ ಹೊತ್ತಿರುವ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದೆ. ಗಾಜಾದ ಮೇಲೆ ಇಸ್ರೇಲ್ ಆಕ್ರಮಣ ನಡೆಸಿದ ಸಮಯದಲ್ಲಿ ಹಿಂದ್ ರಜಬ್ ಎಂಬ ಪುಟ್ಟ ಬಾಲಕಿಯನ್ನು ಹತ್ಯೆ ಮಾಡಲಾಯಿತು. ಆಕೆಯ ಕುಟುಂಬದ 6 ಸದಸ್ಯರು ಮತ್ತು ಈಕೆಯನ್ನು ರಕ್ಷಣೆ ಮಾಡೋಕೆ ಹೋದ 2 ಅರೆ ವೈದ್ಯರನ್ನು ಕೂಡ ಇಸ್ರೇಲ್ ಹತ್ಯೆ ಮಾಡಿತು. ಆ ಹಿಂದಿನ ನೆನಪಿನಲ್ಲಿ ಹಿಂದ್ ರಜಬ್ ಫೌಂಡೇಶನ್ ಅನ್ನು ಸ್ಥಾಪಿಸಲಾಗಿದೆ ಎನ್ನಲಾಗಿದೆ. ಇಸ್ರೇಲಿ ಸೈನ್ಯದಲ್ಲಿ ಮೀಸಲು ಪಡೆಯಾಗಿದ್ದ ಗಿಲ್ಟೋವಾ ಗಾಜಾದಲ್ಲಿನ ಸಂಪೂರ್ಣ ವಸತಿ ಬ್ಲಾಕ್ಗಳನ್ನು ವ್ಯವಸ್ಥಿತವಾಗಿ ಕೆಡುವುದನ್ನು ವೈಯಕ್ತಿಕ ಪ್ರತಿಕಾರದ ಕೃತ್ಯವೆಂದು ಸಂಭ್ರಮಿಸಿದ್ದಾರೆ ಎಂದು ಫೌಂಡೇಶನ್ ಹೇಳಿದೆ. ಸದ್ಯ ಇಸ್ರೇಲಿ ಮೀಸಲು ಪಡೆ ಹಿಮಾಚಲ ಪ್ರದೇಶದ ಹಳ್ಳಿಯೊಂದರಲ್ಲಿ ಇದೆ ಎಂದು ಹೇಳಲಾಗಿದೆ. ಇಸ್ರೇಲ್ ಆಕ್ರಮಣದ ಸಮಯದಲ್ಲಿ ಗಾಜಾದಲ್ಲಿ ಜನಿಸಿದ್ದ ಗಿಲ್ಟೋವಾ ಮತ್ತು ಅವರ ಕುಟುಂಬ ನಂತರ ಆ ಪ್ರದೇಶವನ್ನು ತೊರೆದು ಇಸ್ರೇಲ್ಗೆ ಹೋಗಿತ್ತು. ಅಕ್ಟೋಬರ್ 2023 ನಂತರ ಗಿಲ್ಟೋವಾ ಮತ್ತು ಅವರ ಹಲವಾರು ಒಡಹುಟ್ಟಿದವರು ಇಸ್ರೇಲ್ ಸೈನ್ಯದೊಂದಿಗೆ ಮರಳಿದರು. ನಂತರ ತಮ್ಮ ಯೌವನದ ದೃಶ್ಯಗಳನ್ನು ಮರುಸೃಷ್ಟಿಸುವ ಛಾಯಾಚಿತ್ರಗಳನ್ನು ಪ್ರದರ್ಶಿಸಿದರು. ಮೈದಾನಗಳು ಮತ್ತು ಮಕ್ಕಳ ಆಟಿಕೆಗಳ ಅವಶೇಷಗಳ ವಿರುದ್ಧ ತಮ್ಮನ್ನ ತಾವು ಜೋಡಿಸಿಕೊಂಡರು ಎಂದು ಫೌಂಡೇಶನ್ ಹೇಳಿದೆ. ಗಾಜಾದ ಧ್ವಂಸವನ್ನ ಮತ್ತು ಅಲ್ಲಿಯ ಕರುಣಾಜನಕ ಸ್ಥಿತಿಯನ್ನ ಗಿಲ್ಟೋವಾ ಸಂಭ್ರಮಿಸಿದ್ದಾರೆ ಎಂದು ಫೌಂಡೇಶನ್ ಹೇಳಿದೆ. ತಮ್ಮ ಸಂಭ್ರಮದ ದೃಶ್ಯವನ್ನ ಗಿಲ್ಟೋವಾ ಮತ್ತು ಅವರ ತಾಯಿ ಇನ್ಸ್ಟಾಗ್ರಾಂ ಮತ್ತು ಫೇಸ್ಬುಕ್ನಲ್ಲಿ ಪ್ರಕಟಿಸಿದ್ದಾರೆ ಎಂದು ಫೌಂಡೇಶನ್ ಹೇಳಿದೆ. ಇನ್ನು ಮುಂದೆ ದ್ವೇಷ ಭಾಷಣ ಮಾಡಲ್ಲ ಎಂದು ಆರ್ಎಸ್ಎಸ್ ನಾಯಕ ಕಲ್ಲಡ್ಕ ಪ್ರಭಾಕರ್ ಭಟ್ ಪರವಾಗಿ ಹಿರಿಯ ವಕೀಲ ಅರುಣ್ ಶ್ಯಾಮ್ ಇವರು ಹೈಕೋರ್ಟ್ಗೆ ಭರವಸೆ ನೀಡಿರುವುದಾಗಿ ವರದಿಯಾಗಿದೆ. ಮುಸ್ಲಿಂ ಮಹಿಳೆಯರು ನಾಯಿಮರಿಯಂತೆ ಮಕ್ಕಳನ್ನು ಹೆರುತ್ತಾರೆ ಎಂದು ಅವರು ಉಪ್ಪಳಿಗೆ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಹೇಳಿಕೆ ನೀಡಿರುವುದಾಗಿ ಆರೋಪ ಮಾಡಲಾಗಿತ್ತು. ಜನವಾದಿ ಮಹಿಳಾ ಸಂಘಟನೆಯ ಈಶ್ವರಿ ಪದ್ಮುಂಜ ಎಂಬುವರು ಈ ಬಗ್ಗೆ ದೂರನ್ನು ನೀಡಿದರು. ಇದರಂತೆ ಎಫ್ಐಆರ್ ಕೂಡ ದಾಖಲಾಗಿತ್ತು. ಈ ಎಫ್ಐಆರ್ ರದ್ದುಪಡಿಸುವಂತೆ ಕೋರಿ ಪ್ರಭಾಕರ್ ಭಟ್ ಇವರು ಹೈಕೋರ್ಟ್ ಮೊರೆ ಹೋಗಿದ್ರು. ದೂರುದಾರೆ ಈಶ್ವರಿ ಪದ್ಮಂಜ ಪರವಾಗಿ ಹಿರಿಯ ವಕೀಲ ಎಸ್ ಬಾಲನ್ ಅವರು ತಡೆಯಾಜ್ಞೆ ತೆರವು ಅರ್ಜಿ ಸಲ್ಲಿಸಿದ್ರು. ಕಲ್ಲಡ್ಕ ಪ್ರಭಾಕರ್ ಭಟ್ ಸಮುದಾಯವೊಂದರ ಮೇಲೆ ವಿಷಕಾರ್ತಲೇ ಇರ್ತಾರೆ. ಇದೊಂದು ರೀತಿಯಲ್ಲಿ ಬಂಧು ಹತ್ಯೆ ಕೃತ್ಯವಾಗಿದೆ. ಸಮಾಜದಲ್ಲಿ ಸಹೋದರತೆಯಿಂದ ಇರುವ ಸಮುದಾಯವನ್ನ ಮುಗಿಸಲಾಗ್ತಾ ಇದೆ. ನ್ಯಾಯಾಲಯ ಅವರ ಮೇಲಿನ ಪ್ರಕರಣಕ್ಕೆ ಜಾಮೀನು ತಡೆಯಾಜ್ಞೆ ನೀಡುತ್ತದೆ. ಆ ತಡೆಯಾಜ್ಞೆಯನ್ನು ಬಳಸಿಕೊಂಡು ಇನ್ನಷ್ಟು ಅಪರಾಧ ಕೃತ್ಯ ಮಾಡ್ತಾರೆ ಎಂದು ಅವರು ವಾದಿಸಿದ್ದರು. ಪ್ರಭಾಕರ್ ಭಟ್ಗೆ 83 ವರ್ಷ ಪ್ರಾಯವಾಗಿದೆ. ತಡೆಯಾಜ್ಞೆ ತೆರವು ಮಾಡಬಾರದು ಎಂದು ಭಟ್ ಪರ ವಕೀಲ ಅರುಣ್ ಶ್ಯಾಮ್ ವಾದಿಸಿದರು. ಈ ಹಂತದಲ್ಲಿ ಇನ್ಮುಂದೆ ಕಲ್ಲಡ್ಕ ಪ್ರಭಾಕರ್ ಭಟ್ ದ್ವೇಷ ಭಾಷಣ ಮಾಡುವುದಿಲ್ಲ ಎಂದು ಅವರ ವಕೀಲರು ನ್ಯಾಯಪೀಠಕ್ಕೆ ಭರವಸೆ ನೀಡಿದರು. ಪ್ರಕರಣದ ವಿಚಾರಣೆಯನ್ನು ಜೂನ್ 16ಕ್ಕೆ ಮುಂದೂಡಲಾಯಿತು. ತಮಿಳುನಾಡು ಬಿಜೆಪಿಯ ಮಾಜಿ ಅಧ್ಯಕ್ಷ ಕೆ ಅಣ್ಣಾಮಲೈ ಪಕ್ಷವನ್ನು ತೊರೆದಿದ್ದಾರೆ. ಇವರು ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದು ದೆಹಲಿಗೆ ಆಗಮಿಸಿದ ಅಣ್ಣಾಮಲೈ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಮತ್ತು ಇತರ ಬಿಜೆಪಿ ನಾಯಕರನ್ನು ಭೇಟಿ ಮಾಡಿದರು. ಬಿಜೆಪಿಯೊಂದಿಗೆ ಉತ್ತಮ ಸಂಬಂಧದ ಮೇಲೆ ಬೇರ್ಪಡಲು ಬಯಸುವುದಾಗಿ ಮತ್ತು ತನ್ನದೇ ಆದ ದಾರಿಯಲ್ಲಿ ಹೋಗೋಕೆ ಯೋಜನೆ ಮಾಡ್ತಾ ಇರುವುದಾಗಿ ಅಣ್ಣಾಮಲೈ ರಾಷ್ಟ್ರೀಯ ನಾಯಕತ್ವಕ್ಕೆ ತಿಳಿಸಿದ್ದಾರೆ ಎಂದು ವರದಿಗಳು ಸೂಚಿಸ್ತಾ ಇದೆ. ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಬಿಜೆಪಿ ಭಾರೀ ಮುಖಭಂಗವನ್ನು ಅನುಭವಿಸಿತ್ತು. 234 ಸ್ಥಾನಗಳ ಪೈಕಿ ಕೇವಲ 1 ಸ್ಥಾನವನ್ನು ಮಾತ್ರ ಪಡೆಯುವಲ್ಲಿ ಅದು ಯಶಸ್ವಿಯಾಗಿತ್ತು. ನಟ ವಿಜಯ್ ಅವರು ಅನಿರೀಕ್ಷಿತವಾಗಿ ಅಧಿಕಾರಕ್ಕೆ ಬಂದರು. ಆದ್ದರಿಂದ ಬಿಜೆಪಿಯನ್ನು ತೊರೆದು ತಮ್ಮದೇ ಆದ ಪಕ್ಷವನ್ನು ಸ್ಥಾಪಿಸಿ ಮುಂದುವರಿಯಲು ಅಣ್ಣಾಮಲೈ ಯೋಚಿಸುತ್ತಿದ್ದಾರೆ ಎಂದು ಹೇಳಲಾಗಿದೆ. ಮಾಜಿ ಐಪಿಎಸ್ ಅಧಿಕಾರಿಯಾಗಿರುವ ಅಣ್ಣಾಮಲೈ ಅವರಿಗೆ ಬಿಜೆಪಿ ರಾಜ್ಯಸಭಾ ಸ್ಥಾನದ ಆಫರ್ ನೀಡಿತ್ತು. ಆದರೆ ಅವರು ಅದನ್ನು ತಿರಸ್ಕರಿಸಿದ್ದರು. ಇತ್ತೀಚಿನ ದಿನಗಳಲ್ಲಿ ನಾಯಕತ್ವದೊಂದಿಗೆ ಭಿನ್ನಾಭಿಪ್ರಾಯದಿಂದಾಗಿ ಅಣ್ಣಾಮಲೈ ಕೇಂದ್ರ ಸರ್ಕಾರದ ನೀತಿಗಳಿಂದ ದೂರ ಉಳಿದಿದ್ದರು. ನಮ್ಮ ದೇಶ ಮತ್ತೊಂದು ಬೆಲೆ ಏರಿಕೆಗೆ ಹೆಗಲು ಕೊಡಬೇಕಾದ ದುಸ್ಥಿತಿ ಬಂದಿದೆ.
ತೈಲ ಬೆಲೆಯನ್ನು ಲೀಟರ್ಗೆ 12 ರೂಪಾಯಿಯವರೆಗೆ ಹೆಚ್ಚಿಸಲು ಸಾರ್ವಜನಿಕ ವಲಯದ ತೈಲ ಕಂಪನಿಗಳು ನಿರ್ಧಾರ ಮಾಡಿದೆ ಎಂದು ವರದಿಯಾಗಿದೆ. ಕಳೆದ ತಿಂಗಳು ಸತತವಾಗಿ 4 ಬಾರಿ ತೈಲ ಬೆಲೆಯನ್ನು ಹೆಚ್ಚಿಸಲಾಗಿತ್ತು. ಅದರ ಕುರಿತಾದ ರಿಪೋರ್ಟ್ ಇಲ್ಲಿದೆ ನೋಡಿ. ಈಗ ತೈಲ ಕಂಪನಿಗಳು ಪೆಟ್ರೋಲ್ ಅನ್ನ 5.5 ರೂಪಾಯಿ ಮತ್ತು ಡೀಸೆಲ್ ಅನ್ನ 4.5 ರೂಪಾಯಿ ನಷ್ಟದಲ್ಲಿ ಮಾರಾಟ ಮಾಡ್ತಿದೆ ಎಂದು ಹೇಳಲಾಗ್ತಿದೆ. ಒಂದು ವೇಳೆ ಕಚ್ಚಾ ತೈಲದ ಬೆಲೆ $100ಗಿಂತ ಹೆಚ್ಚಾದರೆ ತೈಲ ಬೆಲೆಗಳನ್ನು ಲೀಟರ್ 12 ರೂಪಾಯಿಗೆ ಹೆಚ್ಚಿಸಬೇಕಾಗುತ್ತದೆ ಎಂದು ತೈಲ ಕಂಪನಿಗಳು ಹೇಳಿವೆ. ಎಲ್ಪಿಜಿ ಸಿಲಿಂಡರ್ ಅನ್ನು ಕೂಡ ತೈಲ ಕಂಪನಿಗಳು ನಷ್ಟದಲ್ಲಿ ಮಾರಾಟ ಮಾಡ್ತಿವೆ ಎಂದು ಹೇಳಲಾಗಿದೆ. ಇರಾನಿನ ಹಾರ್ಮುಜ್ ಜಲಸಂಧಿಯಲ್ಲಿ ಬಿಕ್ಕಟ್ಟು ಇನ್ನೂ ಪರಿಹಾರಗೊಂಡಿಲ್ಲದ ಕಾರಣ ತೈಲ ಬೆಲೆ ಏರಿಕೆಯ ಸಾಧ್ಯತೆ ಹೆಚ್ಚಿದೆ ಎಂದು ಹೇಳಲಾಗ್ತಿದೆ. ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.